ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಗು ಮಾಡೋ ಸ್ವಲ್ಪ ಬಿಟ್ಬಿಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ. ಇನ್ಮೇಲೆ ಲಾಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಪ್ರತಿ ಲಾಗಲ್ಲಿ. ಆದರೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಪ್ಪ ಅಂದರೆ ಕೆಲಸ ಇರುತ್ತೆ ಗೈಸ್. ಕೆಲಸ ಸ್ವಲ್ಪ ಬ್ಯುಸಿ ಇರ್ತೀನಲ್ಲ ಜಾಸ್ತಿ. ನಾನು ಫೋನಲ್ಲಿ ಸ್ಟೋರೇಜ್ ಬೇರೆ ಕಮ್ಮಿ, ಲಾಸ್ಟ್ ಟೈಮ್ ಹೇಳ್ದಂಗೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಇನ್ಮೇಲಿಂದ ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಇವತ್ತು ಎಲ್ಲಿ ಗೊತ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಎದ್ಬಿಟ್ಟು ಗೈಸ್, ಇವತ್ತು ನಮ್ಮ ಹುಡುಗಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಫಾರ್ ದ ಫಸ್ಟ್ ಟೈಮ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋದು ಅನ್ಕೊಂತೀನಿ. ಒಂದು ಫಸ್ಟ್ ಟೈಮ್ ಗೈಸ್ ಸೋಷಿಯಲ್ ಮೀಡಿಯಾದಲ್ಲಿ ಅದು ತೋರಿಸ್ತಾ ಇದ್ದೀನಿ. ನೋಡೋಣ ನಮ್ಮ ಹುಡುಗಿ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ಅವಾಗ ವೆಯ್ಟ್ ಮಾಡ್ತಾ ಇರ್ತಾಳೆ. ಬನ್ನಿ ಹೋಗೋಣ ನಮ್ಮ ಹುಡುಗಿ ರಿಯಾಕ್ಷನ್ ನೋಡ್ಬಿಟ್ಟು ಏನು ಮಾಡ್ತಾಳೆ ಅಂದ್ಬಿಟ್ಟು. ಅವಳಿಗೆ ಕರೆಕ್ಷನ್ ನರ್ವಸ್ ಜಾಸ್ತಿ. ಅವಳಿಗೆ ಇಷ್ಟ ಆಗಲ್ಲ ಮಕ್ಕ ಎಲ್ಲ ತೋರಿಸೋದು. ಅದಕ್ಕೆ ಗೈಸ್ ನೋಡೋಣ, ಅಕಸ್ಮಾತ್ ಅವಳು ಯಾವಾಗ ಅಪ್ರೂವ್ ಕೊಟ್ಟರೆ ಮಕ್ಕನ ಬ್ಲರ್ ಮಾಡಲ್ಲ, ಇಲ್ಲ ಬ್ಲರ್ ಮಾಡ್ತೀನಿ. ಬನ್ನಿ ಹೋಗೋಣ ನಮ್ಮ ಹುಡುಗಿ ಹತ್ರ. ಗೈಸ್ ಒಂಥರ ನನಗೆ ಒಂಥರ ಫೀಲ್ ಆಗ್ತೈತೆ. ಫಸ್ಟ್ ಟೈಮ್ ಅಲ್ಲ ನಾನು. ಗೈಸ್ ಪಾಪ ಹುಡುಗಿ ಸಪೋರ್ಟ್ ಮಾಡೋದು ಏನೋ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಹೋಗ್ಬಿಟ್ಟು ನಮ್ಮ ಹುಡುಗಿ ಬನ್ನಿ ಇವಾಗ ಹೋಗೋಣ ನಮ್ಮ ಹುಡುಗಿನ ಹತ್ರ. ನಮ್ಮ ಹುಡುಗಿ ಎಲ್ಲಿ? ಹಾಂ ಗೈಸ್, ನಮ್ಮ ಹುಡುಗಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಗೈಸ್ ನಮ್ಮ ಹುಡುಗಿ ಅವಳು ಜಾಸ್ತಿ ಮಾತಾಡಲ್ಲ. ಬರ್ತಾಳೆ. ಏನೋ ಒಂಥರ ನನಗೆ ಒಂಥರ ಫೀಲು ಗೈಸ್. ಅಯ್ಯೋ, ಸೋಷಿಯಲ್ ಮೀಡಿಯಾದ ಫಸ್ಟ್ ಟೈಮು. ಅದು ನಮ್ಮ ಫ್ಯಾಮಿಲಿಗೆ ಯಾರು ಗೊತ್ತಿಲ್ಲ ಗೈಸ್ ನಾವು ಮಾಡ್ತಾ ಇರೋದು. ಆದ್ರೂ ನಾನು ಏನೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ. ವೆಯ್ಟ್ ಮಾಡ್ತಾವಳ ಅವಳೇನಾ? ಗೈಸ್ ವೆಯ್ಟ್ ಮಾಡ್ತಾವಳೆ. ಅಯ್ಯೋ ಲೇಟಾಗಿ ಬಂದ್ಬಿಟ್ನಾ? ಸ್ವಲ್ಪ ಅವಳು ನರ್ವಸ್ ಜಾಸ್ತಿ. ಬರ್ತಾಳೆ. ಓಹ್ ತೆಗ್ದ್ರೆ ತಾನೇ ನಾಕಪ್ಪ ಅದು. ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲೇ ಹಾಕೊಂಡಿಲ್ಲ ಕರೆಕ್ಟಾಗಿ. ಏನು ಡೋರ್ ಹಾಕೋ. ಹಾಕೊಂಡಿದೀನಿ. ಗೊತ್ತಾಗ್ತಾ ಇದ್ದಾ? ಫೈನಲಿ ಹುಡುಗಿ ಕಾಯಿಸ್ ಅವಳು ಜಾಸ್ತಿ ಮಾತಾಡಲ್ಲ. ಯಾಕೆ ಮೇಡಮ್ ಮಾತಾಡಲ್ವಾ ನೀವು? ಇಲ್ಲ, ಯಾಕೆ? ನರ್ವಸ್ ಜಾಸ್ತಿ. ಗೈಸ್ ಬಿಸ್ಕೆಟ್ ಗೈಸ್, ಬೆಳಿಗ್ಗೆ ಯಾವ ಬಿಸ್ಕೆಟು? ಗೈಸ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಟೈಮು. ಓಕೆನಾ ಗೈಸ್? ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಅಂದ್ರೆ ಸೆಕೆಂಡ್ ಟೈಮ್ ಏನೋ ಮೀಟ್ ಆಗಿದ್ದೀವಿ ಗೈಸ್, ಆದ್ರೆ ಈ ತರ ಫಸ್ಟ್ ಟೈಮ್. ಏನಾರ ಹೇಳು ಹೋಗ್ಲಿ. ನಾಚಿಕೆ ನೋಡಿ ಗೈಸ್. ಏನು ಹಿಂಗ ಹಾಕೊಂಬಂದಿದ್ಯಾ? ನಾನು ಕೊಟ್ಟಿದ್ದ. ಓಹ್ ಹಿಂಗೆಲ್ಲ ಹಾಕೊಂಬಂದಿದ್ಯಾ? ಬೆಟ್ ಹಾಕೊಳ್ಳಿ. ಸೌಂಡು ಹಾಕಿಲ್ಲ ನಾನು. ಅಲ್ಲ ಸೌಂಡ್ ಎಲ್ಲ ಸೀಟ್ ಬೆಡ್ ಹಾಕೊಳ್ಳೋದು ಗೊತ್ತಿಲ್ಲ. ನಿಜ ಹಾಕೋಬೇಕಾ ಬೇಡ? ಹಾಕಳೆ, ಸೌಂಡ್ ಬರುತ್ತಲ್ಲ. ಏನಂತ ಹೆಂಗ್ ಹಾಕೋದು? ಹಂಗೆ ಹೇಳ್ಕೊ. ಫೈನಲ್ ಆಗಿ ನಮ್ಮ ಹುಡುಗಿನ ಮೀಟ್ ಆಗಿ ಮೇಡಮ್ ಏನ್ ಮಾಡೋಣ ಸಮಾಚಾರ ಮತ್ತೆ? ಮಾತಾಡ್ರಿ. ಚೆನ್ನಾಗಿ ಅವಳೆ, ಸ್ವಲ್ಪ ಈಗ ಜಾಸ್ತಿ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ನಾನೇನು ಎತ್ಕೊಂಬರಕ್ಕಾಗಿಲ್ಲ. ಇರ್ಲಿ, ಬೇಜಾರಾಗ್ಬೇಡ. ಏನೋ ಒಂದೆಲ್ಲ
ಗೈಸ್ ಒಂದಲ್ಲ ಒಂದಿನ ನಮ್ಮ ಹುಡುಗಿಗೆ ಯಾರು ಮಾಡೋಕ್ಕಾಗಿರ್ಬೋದು, ಆ ರೇಂಜಲ್ಲಿ ಮಾಡ್ಬಿಟ್ಟು ಏನೋ ಒಂದು ಮಾಡೋಣ. ಹಾಂ ಏನಂತೀಯ? ಓಕೆ. ಹೋಗ್ಬಿಟ್ಟು ಗೈಸ್ ಇವಳನ್ನ ಡ್ರಾಪ್ ಮಾಡಿ ಮತ್ತೆ ಮನೆಗೆ ಬರಬೇಕು. ಆದರೆ ಸ್ವಲ್ಪ ನಮ್ಮ ಹುಡುಗಿ ನಾಚಿಕೆ ಜಾಸ್ತಿ ಗೈಸ್, ಏನೋ ಹೇಳಿ. ಎಲ್ಲ ಹುಡುಗಿರು ಹಿಂಗೇನೋ, ನಮ್ಮ ಹುಡುಗಿ ಮಾತ್ರ ಗೊತ್ತಿಲ್ಲ. ಆದರೆ ನಮ್ಮ ಹುಡುಗಿ ಸ್ವಲ್ಪ ಒಂಥರ ಸ್ಪೆಷಲ್ ನಮಗೆ. ಗೈಸ್ ಅವಳೆಲ್ಲ ಆಚೆ ಬರಲ್ಲ ಗೈಸ್, ಅದೇ ನಂಗೆ ಪ್ರಾಬ್ಲಮ್ಮು. ಇಲ್ಲ ಎಲ್ಗಾನ ಕರ್ಕೊಂಡು ಹೋಗೋಣ ಅಂದ್ರೆ ಅವಳೆಲ್ಲ ಆಚೆ ಬರಲ್ಲ ಜಾಸ್ತಿ. ಅವಳಿಗೆ ಇಷ್ಟ ಆಗಲ್ಲ, ಅವಳ ಮನೆಯಲ್ಲೇ ಇರ್ಬೇಕಂತ ಆಸೆ ಅವಳಿಗೆ. ಗಾಯ್ಸ್ ಹಂಗೆ ಅನ್ಕೋಬೇಡಿ ಅವಳ ಮಾತ್ರ ಹಂಗೆ ಅನ್ಕೋಬೇಡಿ. ಏನಿಲ್ಲ, ಬಿಟ್ರೆ ಓಡತಾಳೆ. ನನ್ನ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅಷ್ಟೇ. ಓಹೋ ಓ, ಕರ್ಕೊಂಡೋಗಿ ಯಾರಿಲ್ಲ ಅಂತ. ಇಲ್ಲ, ನೀವೇ ಬ್ಯುಸಿ ಆಗಿರ್ತೀರಾ. ಗೈಸ್ ಇಲ್ಲ ಗೈಸ್, ಅವಳು ಮನೆಯಿಂದ ಜಾಸ್ತಿ ಆಚೆ ಬರ. ಅವಳಿಗೆ ಗೈಸ್ ಬಿರಿಯಾನಿ ಅವೆಲ್ಲ ಏನು ಇಷ್ಟನೇ ಆಗಲ್ಲ ನಿಜವಾಗ್ಲು. ಎಲ್ಲ ಸುಳ್ಳು ಇಲ್ಲ. ಮತ್ತೆ ಇಷ್ಟನಾ? ಬಿರಿಯಾನಿ ಇಷ್ಟ ಇಲ್ಲ ಅಂದ್ರೆ ಯಾರು? ಇಷ್ಟ ಗೈಸ್ ಅವಳಿಗೆ ಬಿರಿಯಾನಿ. ಯಾಕೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ಇಷ್ಟನಾ? ಅಷ್ಟೇ, ಬಿಟ್ಬಿಟ್ಟು ನಾನು ಸ್ವಲ್ಪ. ಗೈಸ್ ಅವಳು ಏನ್ ಮಾತ್ರ ಸೈಲೆಂಟು. ಕ್ಯಾಮ್ರಾ ಆಫ್ ಮಾಡಿದ್ರಾ ನೋಡಕ್ ಮಾತ್ರ ಹಂಗವಳೆ ಅಷ್ಟೇ. ಭದ್ರಕಾಳಿ ಆಗ್ಬಿಡ್ತಾಳೆ 10 ನಿಮಿಷಕ್ಕೆ. ಮಾತಾಡ್ತಾಳೆ, ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ, ಅದಕ್ಕೆ ಅವಳು ಮಾತಾಡಲ್ಲ. ಅಡ್ಜಸ್ಟ್ ಆದ್ರೆ ನೀನೇ ಬೇಡ, ನಾನೇ ಬೇಡ. ಆಮೇಲೆ ಅವಳೇ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ನಾ ಸ್ಟಾರ್ಟ್ ಮಾಡೋದೇ ಬೇಡ. ಚೆನ್ನಾಗಿ ಕಾಣಿಸ್ತದೆ ಈ ಡ್ರೆಸ್ ಅಲ್ಲಿ. ಚೆನ್ನಾಗಿದೆ. ಹುಡುಗಿ ಡೈಲಾಗ್ ಹೊಡಿತಾಳೆ ಯಾವಾಗೂ. ಇವಾಗ ನೋಡೋ ಕ್ಯಾಮ್ರಾ ಮುಂದೆ ಏನ್ ಮಾತು ಬರಲ್ಲ ಪಾಪ ಅನ್ಕೊಂಡವ್ರು ಅವಳೆ. ಹೇಳು ಪರವಾಗಿಲ್ಲ ಹೇಳು. ಆಯ್ಸ್ ಅವಳು ಡೈಲಾಗ್ ಒಂದು ಹೊಡಿತಾಳೆ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಕ್ಯಾಮ್ರಾ ಇದೆಯಲ್ಲ ಏನು ಮಾತಾಡಲ್ಲ. ಪರವಾಗಿಲ್ಲ ಹೇಳು. ಆಮೇಲೆ ಅವ್ರು ಅನ್ಕೊಂತಾರೆ ಇವಳು ಯಾರು ಜಾಸ್ತಿ ಮಾತಾಡ್ತಾರೆ. ಹಂಗೇನಿಲ್ಲ, ಹಂಗೇನು ಅನ್ಕೊಳ್ಳಲ್ಲ ಜನ. ಇದು ಹಂಗೆ ಲವ್ ಸ್ಟೋರಿ ಯಾವಾಗ ಹೆಂಗೆ ಏನು ಅಂದ್ಬಿಟ್ಟು ನಿಜವಾಗ್ಲೂ ನಾನು ಲೈಫಲ್ಲಿ ಅನ್ಕೊಂಡಿದ್ದಿಲ್ಲ ಇವಳು ಸಿಗ್ತಾಳೆ ನಮಗೆ ಅಂತ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಗೈಸ್ ನಿಜವಾಗ್ಲೂ. ಏನ್ ಪಾಪ ಗೊತ್ತಿಲ್ಲ ಏನೋ ಅನ್ನೋ ರೇಂಜಲ್ಲಿ ಕುತ್ಕೊಂಡವಳೆ. ಏನ್ ಮಗು ಪಾಪ, ಇದು ಮಗು ಗೈಸ್, ಏನು ಗೊತ್ತಿಲ್ಲ ಮಗುಗೆ. ಸೈಲೆಂಟಾಗಿ ಕುತ್ಕೊಂಡೈತೆ. ನಾನು ಫಸ್ಟ್ ಆಫ್ ಆಲ್ ಹುಡುಗಿರನ್ನೇ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಹುಡುಗಿ ಬೈತಾಳೆ ಗೈಸ್, ಸ್ವಲ್ಪ ಸ್ಟ್ರಿಕ್ಟ್ ನಮ್ಮ ಹುಡುಗಿ. ನೋಡಕ್ ಹಂಗವಳೆ, ಸ್ಟ್ರಿಕ್ಟ್ ಜಾಸ್ತಿ. ಫೋನ್ ಇಲ್ಲ ನಂದು, ಫೋನ್ ಟೀ ಎತ್ಕೊಂಡ್ಬರ್ತೀನಿ. ಅಷ್ಟೊತ್ತಿಗೆ ಏನೋ ನಮ್ಮ ಮಾತಾಡ್ತಾ ಇರೋ ಗೈಸ್. ಹೋಗ್ಬಿಟ್ಟು ಹುಡುಗಿ ಒಂದು ಟೀ ಎತ್ಕೊಂಡ್ಬರ್ತೀನಿ. ಕುಡಿಯಲ್ಲ ಗೈಸ್. ಹೆಂಗಿದೆ ಟೀ ಟೇಸ್ಟ್? ಇಲ್ಲಿ ಸಿಕ್ಕಿದ್ದು ಇದು ಅನ್ಕೊಳ್ಳಿ ಗೈಸ್, ಅದೃಷ್ಟ ಇಲ್ಲಿ ಸಿಕ್ಕಿದ್ದು ನನಗೆ. ಬಿಸ್ಕೆಟ್ ಎಲ್ಲಿ? ಅನ್ಯಾನ ಅಂದ್ರೆ ಹಿಂಗ ಅಂತೀರಾ? ಹಂಗಂತೀಯ ಯಾಕೆ? ಬೆಳಗ್ಗೆ ಬಿಸ್ಕೆಟ್ ಆಗ್ತಾ ಇದ್ರಲ್ಲ ಅದಕ್ಕೆ. ಕುಡಿಯೋ ಸ್ಟೈಲ್ ನೋಡಿ, ಕಾಫಿ ಕುಡಿಯೋ ಸ್ಟೈಲು ನೋಡಿ ಗೈಸ್. ಇಲ್ಲಿ ಹಾಕಿದ್ದೀರಾ ಕೈಗೆ ನೇಲ್ ಪಾಲಿಶ್ ಬ್ಲ್ಯಾಕು. ನೋಡಿ ಗೈಸ್, ಡೈಲಿ ಹಿಂಗೊಂದು ಕಾಫಿ. ಅವಳು ಕಾಫಿ ನನ್ನ ಟೀ ಟೇಸ್ಟ್ ಬೇರೆ ಐತಲ್ಲ. ನೀನು ಕಾಫಿ ಕುಡಿತೀಯ, ನಾನು ಟೀ ಕುಡಿತೀನಿ. ಅಲ್ಲ, ನಂಗೆ ಟೀ ಇಷ್ಟ ಆಗಲ್ಲ. ಏಕೆ? ಏನೋ ಅವಾಗಿಂದ ಇಷ್ಟ ಇಲ್ಲ. ಏನಕ್ಕೆ ಇಷ್ಟ ಅಲ್ಲ ಟೀ? ಕಾಫಿ ಏನಕ್ಕೆ ಇಷ್ಟ? ಕಾಫಿ ಚೆನ್ನಾಗಿರುತ್ತೆ ಟೇಸ್ಟ್. ಟೀ ಚೆನ್ನಾಗಿರಲ್ಲ. ಏನೋ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ರೆ ಯಾವುದೂ ಹೇಳ್ಬಾರ್ದು ಚೆನ್ನಾಗಿಲ್ಲ ಅಂತ. ಹೌದಾ? ಟೇಸ್ಟ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂದ್ಬಿಡ್ತಾವೆ. ಬೆಳಿಗ್ಗೆ ನಮ್ಮ ಹುಡುಗಿ ಒಂದಲ್ಲ ಒಂದಿನ ಏನಾದರೂ ದೊಡ್ಡದಾಗಿ ಕೊಡೋಣ ಗೈಸ್. ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಬಾರ್ದು ಅಂಥದ್ದು.
ನೀವೇ ನಮ್ಗೆ ಗಿಫ್ಟ್, ಬೇರೆ ಗಿಫ್ಟ್ ಯಾಕೆ? ಗೈಸ್ ಕಮ್ಮಿ ನಮ್ಮ ಹುಡುಗಿ ಏನೋ. ಹಾಂ ಏನು ಮಾಡ್ತೀಯಾ? ಎಲ್ಲಾನು ಮಾಡ್ತೀನಿ. ಹೌದಾ? ಏನೆಲ್ಲ ಅಂದರೆ ಇಲ್ಲ, ನಿಮ್ಗೆ ಏನ್ ತಿನ್ಬೇಕು ಅನ್ಸುತ್ತಾ ಇಲ್ಲ. ಮಾಡ್ಕೊಡ್ತೀಯಾ? ಹ್ಞೂ ಯೂಟ್ಯೂಬ್ ಮಾಡಬಾರ್ದು. ಹಂಗೆ ಹೆಂಗಾಗುತ್ತೆ, ನೋಡ್ಬೇಕಾದನು ಸ್ವಲ್ಪ. ಏನು ಹಂಗೆ ಹೆಂಗಾಗುತ್ತೆ, ಸ್ವಲ್ಪ ನೋಡ್ಬೇಕಾದನು. ಯೂಟ್ಯೂಬ್ ಪ್ರೀತಿನ ಮಾಡ್ಬೇಕು, ಯೂಟ್ಯೂಬ್ ನೋಡ್ತೀರಾ? ಸರಿ. ಏನು ಮಾಡ್ತೀಯಾ? ನೀನ್ ತಿನ್ನಕ್ ರೆಡಿ ಇದ್ರೆ ನಾನು ಹೆಂಗ ಮಾಡ್ತೀನಿ. ಯೂಟ್ಯೂಬಿಂದ ಗೈತಾಳು, ಯೂಟ್ಯೂಬ್ ಮಾಡ್ಬಿಟ್ಟು ಮಾಡೋದು ಅಡುಗೆನ. ಗೈಸ್ ಇಲ್ಲ ಗೈಸ್, ಚೆನ್ನಾಗಿ ಮಾಡ್ತಾಳೆ. ನನಗೆ ಲಾಸ್ಟ್ ಟೈಮ್ ಏನೋ ಒಂದು ಪಲಾವ್ ಎತ್ಕೊಂಬಂದು ಕೊಟ್ಟಿದ್ದು. ಏನು ಮಾಡ್ತಾಳೆ ಅಂದರೆ ಫಿದಾಗಿ ಹೋಗಿದ್ದೀನಿ ಮೇಡಮ್ಗೆ. ಕ್ಯಾಂಟೀನ್ ನಾವಿಬ್ರು ಒಂದು ಕ್ಯಾಂಟೀನ್ ಇಕ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಗೈಸ್. ಏನಂತೀಯ? ಇಕ್ಕನ ಪಲಾವ್ ಮೇಡಮ್ ಅಂತ ಚೆನ್ನಾಗೈತಾ ಹೆಸರು? ಇಲ್ಲ, ಬೇಡ. ಏನಕ್ಕೆ? ನಿನ್ನ ಹೆಸರಲ್ಲಿ ಇಕ್ಕನ, ನನ್ನ ಹೆಸರು ಏನಕ್ಕೆ? ಕ್ಯೂಟ್ ಆಗಿ. ಯಾಕೆ ಇಷ್ಟು ಕ್ಯೂಟ್ ನೀವು? ನೀವಿದ್ದೀರಲ್ಲ ಅದಕ್ಕೆ. ಅಲ್ಲಿನಾ ಇರಿ ಗೈಸ್, ಹೋಗ್ಬಿಟ್ಟು ಪೇ ಮಾಡ್ಬಿಟ್ಟು ಬರ್ತೀನಿ. ಏನೇ ಮಾಡ್ತಾ ಇದೀಯಾ? ಏನು ಗೈಸ್, ಇವಾಗ ಇವಳು ಹೋಗ್ಬಿಡ್ತಾಳೆ ಗೈಸ್, ಬೇಜಾರು ನನ್ಗೆ ಹೋದ್ರೆ. ಆದ್ರೂ ಏನು ಗೈಸ್, ಪಾಪ ಬಿಟ್ಟಿರೋಕ್ಕಾಗಲ್ಲ, ಆದ್ರೂ ಬಿಟ್ಟಿರ್ತೀನಿ. ಯಾಕಂದ್ರೆ ನನಗೂ ಇವಳಿಗೊಂದು ಆಸೆ ಅಲ್ಲ, ಇವಳ ಆಸೆನ ಇವಳು ನೆರವೇರಿಸಲಿ, ನಮ್ಮ ಆಸೆ ನೆರವೇರಿಸೋಣ ಅಂದ್ಬಿಟ್ಟು ಫೇಸ್ ಬಿಟ್ರೆ ಮಿಕ್ಕಿದ್ದು ಮಾಡ್ಬೋದು ವೀಡಿಯೋಸದಲ್ಲಿ. ಯಾಕಂದರೆ ಅವಳಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬಾರ್ದು, ನನಗೂ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದೇ ಕಾರಣಕ್ಕೆ ನಾವು ಸುಮ್ಮನಿಲ್ಲ ಗೈಸ್. ನಾವೇನೋ ಮಾಡೋಣ ಅಂದ್ಕೊಂಡಿದ್ದೀವಿ. ಪಾಪ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ರು ನಮ್ಮ ಹುಡುಗಿ ನಿನ್ನ ಮಾಡೋದು ಸಪೋರ್ಟ್ ಮಾಡ್ತಾಳೆ, ಅದೊಂದು ನನಗೆ ಪ್ರೌಡ್ ಫೀಲಿಂಗ್ ಗೈಸ್. ನಿಜವಾಗ್ಲೂ ನಾನು ಎಷ್ಟೇ ಏನೇ ಕಷ್ಟದಲ್ಲಿರಲಿ, ನಾನು ಏನೇ ಮಾಡಲಿ, ನಮ್ಮ ಹುಡುಗಿ ನೀನು ಮಾಡು, ನಾನು ಸಪೋರ್ಟ್ ಇದ್ದೀನಿ ಅಂತನಲ್ಲ, ಅದನ್ನು ಒಂಥರ ಹೆಮ್ಮೆ ಫೀಲು. ಯಾಕಂದರೆ ಈಗಿನ ಕಾಲದ ಹುಡುಗಿರು ಯಾರ್ಯಾರೋ ನೋಡಿರ್ತೀರಿ, ಈ ಕಾಲದಲ್ಲ ಹುಡುಗಿರ್ಗಳಲ್ಲ, ಆದರೆ ನಮ್ಮ ಹುಡುಗಿ ಹಂಗಲ್ಲ. ಪಾಪ ಎಷ್ಟೇ ಕಷ್ಟ ಇದ್ರು ನಾನು ಹೇಳಿದೆ ಒಂದೇ ಸರಿ ಈ ಥರ ಮಾಡೋಣ ಅಂತೇಳಿ. ಅವಳು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಸರಿ ನೀನು ಮಾಡು, ಅದೇನು ಅನ್ಸುತ್ತೆ ಏನಾಗುತ್ತೆ ಆಗಲಿ, ನಾನು ನೋಡೋಣ ಅಂತ. ಥ್ಯಾಂಕ್ಸ್ ಮೇಡಮ್, ಇಷ್ಟು ನಮ್ಮನ್ನು ನಂಬಿ ನಂಬಿಕೆನ ಉಳಿಸ್ಕೊಂಡು ಹೋಗ್ತೀವಿ. ಐತೆ ನಂಬಿಕೆ ಐತೆ, ನೀನ್ ಮಾಡ್ತೀಯ ಅಂತ. ಇಲ್ಲ ಗೈಸ್, ನಮ್ಮ ಹುಡುಗಿ ನಿಜವಾಗ್ಲು ಒಳ್ಳೆ ಸಪೋರ್ಟ್ ಕೊಟ್ಟವಳೆ, ಯಾವುದೇ ವಿಷಯದಲ್ಲಾಗಲಿ. ಸಿಕ್ಕಿರೋದು ನನ್ನ ಪುಣ್ಯ ಅನ್ಕೊಳ್ಳಿ. ಪುಣ್ಯ. ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು, ಏನಂತೀಯ? ಟೈಮ್ ಬಂದಾಗ ಹೇಳ್ತೀವಿ. ಸಪೋರ್ಟ್ ಮಾಡಿ. ಹೀಗೆ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು, ಜನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಕೈಸಿಗಳು ಸ್ವಲ್ಪ ಏನು ಅಂದರೆ ಜನ ಏನು ಅನ್ಕೊತಾರೇನೋ, ಹಂಗೆ ಅನ್ಕೊತಾರೇನೋ ಅಂತ ಪಾಪ ಅವಳಿಗೆ ಟೆನ್ಷನ್. ಹುಡುಗಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಬಂದಮೇಲೆ ನಾವಾಯಿತು ಕ್ಯಾಮ್ರಾ, ನನಗೆ ಒಂದಕ್ಕಿಂತ ನರ್ವಸ್ ಆಗ್ಬಿಡುತ್ತೆ. ಜನ ಇದ್ದಾಗ ವೀಡಿಯೋಸ್ ಮಾಡೋದಾಗಲಿ, ಇದು ಮಾಡೋದಾಗಲಿ ಪಾಪ ಅಂಥದ್ರಲ್ಲಿ ಸಪೋರ್ಟ್ ಕೊಟ್ಬಿಟ್ಟು ನಮ್ಮ ಹಿಂದೆ ನಿಂತ್ಕೊಳ್ಳೋದಕ್ಕೆ ಥ್ಯಾಂಕ್ಸ್ ಗೈಸ್. ಎಲ್ಲರೂ ಹೇಳ್ತಾರಲ್ಲ, ಒಂದು ಹುಡುಗನಿಂದೆ ಒಂದು ಹುಡುಗಿ ಇದ್ದರೆ, ಒಂದು ಸಕ್ಸಸ್ ಹುಡುಗನಿಂದೆ ಒಂದು ಹುಡುಗಿ ಇರ್ತಾಳೆ ಅಂದ್ಬಿಟ್ಟು. ಅದೇ ಗೈಸ್, ನನ್ನಿಂದೆ ನಮ್ಮ ಹುಡುಗಿ. ಪಾಪ ನಮ್ದು ಏನೇ ಇರಲಿ ಪ್ರತಿಯೊಂದೂ ಗೊತ್ತು ಅವಳಿಗೆ. ಅಷ್ಟು ಕಷ್ಟ ಇದ್ರೂ ಎಲ್ಲ ಇದ್ರೂ ಹೆಲ್ಪ್ ಮಾಡವಳೆ ಕಷ್ಟದಲ್ಲಿ. ಏನು ಅನ್ನಲ್ಲ ಗೈಸ್, ಮಾಡು ಅಂತಾಳೆ. ಅದೊಂದೇ, ಏನಾದರೂ ಮಾಡು ನಾನು ಇದ್ದೀನಿ ಅಂತಾಳೆ. ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳಿ ಗೈಸ್, ನಿಜವಾಗ್ಲು. ಎಲ್ಲದಕ್ಕೂ ಏನು ಬೇಕಾಗಿದ್ರು ಏನಿಲ್ಲ ತಾನೇ ವಿಡಿಯೋಸ್ ಮಾಡಿದ್ರೆ ಏನಿಲ್ಲ ಮಾಡೋದ. ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಬರ್ತಾ ಇದೆಯಾ ಇವಾಗಲ್ಲಿ? ಹೇಳು, ಪರವಾಗಿಲ್ಲ. ಹೇಳೇ, ಪರವಾಗಿಲ್ಲ, ಹೇಳು, ಮಾತಾಡು. ಚೆನ್ನಾಗೈತೆ ಗೈಸ್. ಅವಳಿಗೂ ಸ್ವಲ್ಪ ಇಷ್ಟನೇ ವೀಡಿಯೋಸ್ ಮಾಡೋದಂದ್ರೆ. ಆದರೆ ಏನು ಅಂದರೆ ಜನ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಒಂದು ಟೆನ್ಷನ್. ಯಾರೇ ಆಗಲಿ ಗೈಸ್, ಪ್ರತಿಯೊಂದು ಹುಡುಗಿರು ಆ ಥರ ಇರುತ್ತೆ. ಆದರೆ ನಾವು ಆ ಥರ ಹುಡುಗರಲ್ಲ. ಸ್ವಲ್ಪ ನಮಗೂ ಏನಾರ ಮಾಡಬೇಕು ಅಂತ ಆಸೆ ಇದೆ ಗೈಸ್. ಎಷ್ಟೋ ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಸಡನ್ನಾಗಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ಅವಳ ಬಗ್ಗೆ ನನ್ನ ಬಗ್ಗೆ ಎಲ್ಲ ಅವಳಿಗೆ ಗೊತ್ತು. ಅವಳ ಬಗ್ಗೆ ನನಗೆಲ್ಲ ಗೊತ್ತು. ಎಲ್ಲ ಏನು ಮುಚ್ಚಿಕೊಂಡಿಲ್ಲ ಗೈಸ್. ಯಾವ್ದಾರ ನಾನೆಲ್ಲ ಹೇಳ್ಬಿಟ್ಟೆ ಅಲ್ವ ಒಪ್ಕೊಂಡಿದ್ದು ಗೈಸ್. ಅದು ಹೇಳ್ತೀವಿ ಗೈಸ್, ಸ್ಟೋರಿ ಸಖತ್ತಾಗೈತೆ ಲವ್ ಸ್ಟೋರಿ ನಿಜವಾಗ್ಲು. ಏನೇ ಚೆನ್ನಾಗೈತೆ ನಿಜವಾಗ್ಲು. ಲವ್ ಮಾಡಬಾರ್ದು ಅನ್ಕೊಂಡ ಟೈಮಲ್ಲಿ ಮೇಡಮ್ ಎಂಟ್ರಿ ಆಗಿದ್ ಲೈಫ್ಗೆ.
ಮೇಡಮ್ ಎಂಟ್ರಿ ಆಗಿ ಲೈಫ್ನ ಹೆಂಗೋ ಇದ್ದಿದ್ದು ಲೈಫ್ನ ಬಿಡ್ತಾಳೆ ಕೈ ಸೊಳ ಒಂದು 7 ನಿಮಿಷ ಇದ್ಬಿಟ್ಟು ನಮ್ಗೆ ಬೇಜಾರಾಗುತ್ತೆ ನೀನು ಹೋದ್ರೆ. ಮತ್ತೆ ನಾಳೆ ಬರ್ತೀನಲ್ಲ. ಬರ್ತಾಳೆ ಕೈ, ನಾಳೆ ಬರ್ತಾಳೆ. ಮತ್ತೆ ಬೆಳಿಗ್ಗೆ ಹೊತ್ತು ಏನು ಸಿಗಲ್ಲ ಅಂದ್ಬಿಟ್ಟು ಒಂದೇ ಕಾರಣಕ್ಕೆ ಶಾಕ್ ಗೈಸ್. ಎತ್ಕೊಂಬರಕ್ಕೆ ಎಲ್ಲ ಎತ್ಕೊಂಬರ್ಲಿ, ಬೇಜಾರ ಇಲ್ಲ ತಾನೆ ಇಲ್ಲ ಏನಿಲ್ಲ, ಮತ್ತೆ ಬೇಜಾರಾಗ್ಬಾರ್ದು. ನೋಡು ಇನ್ನು ಏನ್ ಎತ್ಕೊಂಬಂದಿಲ್ಲ ಮೀಟ್ ಹಾಕಿ ಅಂತ. ಏನಿಲ್ಲ. ಇಷ್ಟೊತ್ತಲ್ಲಿ ಶಾಪ್ ಓಪನ್ ಇರಲ್ಲ. ಇಷ್ಟೊತ್ತಲ್ಲಿ ಓಪನ್ ಇರಲ್ಲ ಗೈಸ್ ಆ ಶಾಪನು. ಏನಾದ್ರು ಹೇಳು ಗೈಸ್, ಅವಳು ಹೋದ್ರೆ ನನ್ಗೆ ಬೇಜಾರು ಗೈಸ್. ಹೋಗ್ತಾಳೆ. ಮತ್ತೆ ನಾಳೆ ಸಿಗೋಣ. ನಾಳೆ ಬರ್ತೀವಿ ಗೈಸ್, ಮತ್ತೆ ನಾಳೆ ಬರ್ತಾಳೆ. ನೋಡೋಣ ಇಲ್ಲ ಆಗ ಚೆನ್ನಾಗಿ ಬಂದರೆ ಸಪೋರ್ಟ್ ಮಾಡಿ ಗೈಸ್. ಏನೋ ಒಂದು ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೇಳೆ ನೀನು. ಅವು ಏನೋ ಒಂದು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋದು. ನಾವೇನೋ ಸುಮ್ಮನೆ ಶೋಕಿಗೋಸ್ಕರ ಏನು ಪ್ರಿಯಾ ಶೋಕಿಗೇಶ್ವರ ಏನೋ ಮಾಡ್ತಾ ಇಲ್ಲ. ಏನೋ ಆಸೆ ಇಟ್ಕೊಂಡು ಮಾಡಬೇಕು ಗೈಸ್. ಅವಳಿಗೇನೋ ಆಸೆ ಐತೆ ಫ್ಲೈಟಾಗಿ, ಆದ್ರೆ ನನಗೆ ಮಾಡಲೇಬೇಕು ಅಂತ ಹುಚ್ಚು ಗೈಸ್. ಅದಕ್ಕೆ ಅವಳು ನಾನು ಮಾಡ್ತೀನಿ ಅಂದರೆ ಹೂವು ಅಂತ ಸರಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಇರುತ್ತೆ ನಿಮ್ಮ ಮೇಲೆ ಯಾವಾಗೂ ಇರುತ್ತೆ ಹಿಂಗೆ. ಸರಿ ಪ್ರಿಯಾ, ಹೋಗ್ತೀಯಾ ಗೈಸ್? ಅವ್ರ ಕ್ಲಾಸ್ ಅಲ್ಲೇ ಬಿಡ್ತೀನಿ ಬಾ. ಇವಾಗ ನಾನು ಹುಡುಗಿ ಡ್ರಾಪ್ ಮಾಡ್ಬಿಟ್ಟು ಹೋಗೋದೆ ಗೈಸ್. ಅವಳಿಗೆಲ್ಲ ಗೊತ್ತು ಏನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು. ಏನೇ ಆಮೇಲೆ ಬೇಜಾರಿಲ್ಲ ತಾನೆ ಇವನು ಈ ಕೆಲಸ ಮಾಡ್ತಾನೆ? ಇಲ್ಲ. ಹಾಂ ಹಾಂ ನಾನು ಇವಾಗ ನಮ್ಗೆ ಹೇಳೋದು ನನಗೆ ಅಂತೆಲ್ಲ ಗೈಸ್. ಅವಳು ಗೈಸಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಂಟ್ರಿ ಆಗ್ತಾ ಇದೀವಿ ಅಂದರೆ ಎಷ್ಟೋ ಜನ ಫೇಸ್ ಮಾಡಬೇಕು. ಆದರೂ ಪರವಾಗಿಲ್ಲ ಗೈಸ್, ನಾವೇನು ಕೆಟ್ಟು ಮಾಡ್ತಾ ಇಲ್ಲಲ್ಲ. ಏನು ತಾನೆ? ನಮ್ಮದು ಒಂದು ಏನೋ ಮಾಡೋಣ ಅಂತ ಬಿಟ್ರೆ ಗೈಸ್, ನನ್ನ ಉದ್ದೇಶ ಏನೂ ಇಲ್ಲ ಗೈಸ್. ನಾನು ಒಂಥರ ಯೂನಿಕ್ ಆಗಿ ವೀಡಿಯೋಸ್ ಮಾಡಿ ಎಲ್ಲರೂ ಮಾಡ್ತಾರಲ್ಲ, ಎಷ್ಟು ವರ್ಷದಿಂದ ಎಫರ್ಟ್ ಹಾಕಿದ್ದೀನಿ. ಸಪೋರ್ಟ್ ನನಗೆ ಯಾರೂ ಬಂದಿಲ್ಲ ಗೈಸ್ ವೀಡಿಯೋಸ್ ಮಾಡ್ಬೇಕಾರೆ. ಇದು ಮಾಡ್ಬೇಕಾರೆ ಮನೇಲಿ ಬಂದರು ಸ್ವಲ್ಪ ಏನು ಅಂದರೆ ಅವರು ಅಷ್ಟು ಬಂದ್ಬಿಟ್ಟು ಅವ್ರ ಕೈಯಲ್ಲಿ ಆಗಲ್ಲ, ಕೆಲಸ ಮಾಡ್ತಾರಲ್ಲ. ಇವಳು ಹೋಗ್ತಾಳೆ ಪಾಪ. ಆದರೂ ನನಗೆ ಹೇಳಿದ್ದೀನಿ ಒಂದು ಟೈಮ್ ಕೊಡು ಸಾಕು, ಹಿಂಗೆ ಮಾಡ್ತೀನಿ ಅಂತ. ಅವಳು ಸರಿ ಮಾಡು ನೀನು ಅಂದ್ಬಿಟ್ಟು, ಏನು ಮಾಡ್ತೀಯ ಮಾಡು ನೀನು ಅಂತಲ್ಲ. ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳಿ ಗೈಸ್? ಇರೋದ ನಾನೇಶಾಗಿ ಹೇಳ್ತಾ ಇದ್ದೀನಿ. ಹೊಗಳೋದೇನೂ ಇಲ್ಲ. ಏನಂತೀಯ ಗೈಸ್? ನಮ್ಮ ಹುಡುಗಿ ಇಳ್ಕೊಂಡೋದ್ಲು, ಅಲ್ಲಾಗು ಇಕ್ಕಿದ್ದೆ ಆನೆ ಆಗಿಲ್ಲ ಗೈಸ್. ಅಯ್ಯೋ ಲಾಸ್ಟ್ 10 ನಿಮಿಷನೇ ಅವಳನ್ನ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ ಗೈಸ್. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಇತ್ತು ಏನಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಅವಳೇ ಎಳ್ಳನೆ ಕೇಳೋಣ. ಚೆನ್ನಾಗಿರುತ್ತೆ. ಅವಳು ಜಾಸ್ತಿ ಮಾತಾಡಲ್ಲ ಈ ಲಾಗಲ್ಲಿ, ಮಾತಾಡ್ತಾಳೆ ಗೈಸ್. ಸ್ವಲ್ಪ ಟೈಮ್ ಬೇಕಲ್ಲ ಯಾರಿಗೇನು ಹಾಕ್ಲಿ, ಮಾತಾಡ್ತಾಳೆ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.